ಬೆಂಗಳೂರಿನ ದೇವನಹಳ್ಳಿ ಸಮೀಪದ ಏರ್ಸ್ಪೇಸ್ ಸಿಟಿಯಲ್ಲಿರುವಂತಹ ಟಾಟಾ ಸಮೂಹ ಸಂಸ್ಥೆಯ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಸಂಸ್ಥೆ ಇದು 43 ಎಕರೆ ಜಾಗದಲ್ಲಿ 1600 ಕೋಟಿ ಹೂಡಿಕೆಯಲ್ಲಿ ನಿರ್ಮಾಣವಾಗಿರುವಂತಹ ಸಂಸ್ಥೆ ಇದಾಗಿದೆ. ಒಂದೇ ಸೂರಿನ ಅಡಿಯಲ್ಲಿ ವಿಮಾನಯಾನ ಸೇವೆಗೆ ಬೇಕಾದ ಎಲ್ಲಾ ಉಪಕರಣಗಳ ತಯಾರಿಕೆ ಹಾಗೂ ಹೆಣ್ಣು ಮಕ್ಕಳಿಗೆ ತರಬೇತಿ ನೀಡುವಂತಹ ಸಂಸ್ಥೆ ಕೂಡ ಈ ಬೋಯಿಂಗ್ ಸಂಸ್ಥೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಧುಸೂದನ್ ಅವರು ನೀಡುತ್ತಾರೆ. ಮಧುಸೂದನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? जिसके जरिए यहाँ के युवाओं को, खास करके यहाँ की महिलाओं को, यहाँ की लड़कियों को जो नागरिक उड्डयन का जो क्षेत्र है, नागरिक उड्डयन के क्षेत्र में उनको एक शानदार अवसर उनके लिए होगा, जहाँ पे कि वो कई सेक्टर में अपनी नौकरी तलाश कर पाए. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯದ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್, ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪ್ರಧಾನಿಗಳು ನೇರವಾಗಿ 2:45 ಕಾರ್ಯಕ್ರಮದ ವೇದಿಕೆಗೆ ಆಗಮಿಸುತ್ತಾರೆ. ಬೋಯಿಂಗ್ ಕಂಪನಿ ಟಾಟಾ ಸಂಸ್ಥೆಯ ಸಮೂಹದಲ್ಲಿ ಕಾರ್ಯವನ್ನು ನಿರ್ವಹಿಸುವಂತ ಒಂದು ಕಂಪನಿ ಆಗಿದೆ. ಜೊತೆಗೆ ಬೆಂಗಳೂರು, ಕರ್ನಾಟಕದಲ್ಲಿ ಇದು 1600 ಕೋಟಿ ರೂಪಾಯಿಗಳ ಹೂಡಿಕೆಯನ್ನ ಮಾಡಿ 43 ಎಕರೆ ಪ್ರದೇಶದಲ್ಲಿ ಆರಂಭ ಆಗ್ತಿರುವಂತ ಕಂಪನಿ. ವಿಮಾನಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಮಾನದ ತಯಾರಿಕೆಗೆ ಬೇಕಾಗಿರುವಂತಹ ಎಲ್ಲ ಉಪಕರಣಗಳನ್ನ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಇಲ್ಲಿ ತಯಾರು ಮಾಡಲಾಗುತ್ತೆ. ಜೊತೆಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ತರಬೇತಿಯನ್ನ ಕೂಡ ನೀಡಲಾಗುತ್ತೆ ಈ ಒಂದು ಸಂಸ್ಥೆಯಲ್ಲೇನೆ. ಇನ್ನು ವಿಮಾನಯಾನಕ್ಕೆ ಸಂಬಂಧಪಟ್ಟಂತ ಈ ಹಿಂದೆ ಬೇಕಾಗಿರುವಂತ ಏನೆಲ್ಲ ಉಪಕರಣಗಳಿತ್ತು ಅದನ್ನ ಬೇರೆ ಬೇರೆ ದೇಶದ ಮೇಲೆ ನಾವು ಅವಲಂಬಿತವಾಗಬೇಕಾಗಿತ್ತು. ಆದ್ರೆ ಈಗ ಈ ಒಂದು ಕಂಪನಿಯೇ ನೇರವಾಗಿ ಎಲ್ಲಾ ವಿಮಾನಯಾನಕ್ಕೆ ಸಂಬಂಧಪಟ್ಟಂತ ಉಪಕರಣಗಳನ್ನ ತಯಾರಿಕೆ ಮಾಡೋದ್ರಲ್ಲಿ ನಂಬರ್ 1 ಕಂಪನಿ ಆಗ್ತಾ ಇದೆ. ಟಾಟಾ ಸಮೂಹ ಸಂಸ್ಥೆಯ ಅಡಿಯಲ್ಲಿ ಈ ಒಂದು ಕಂಪನಿ ಕಾರ್ಯವನ್ನು ನಿರ್ವಹಿಸುತ್ತೆ. ಕರ್ನಾಟಕದಲ್ಲಿ 43 ಎಕರೆ ಜಾಗದಲ್ಲಿ 1600 ಕೋಟಿ ರೂಪಾಯಿಗಳ ಹೂಡಿಕೆಯನ್ನ ಟಾಟಾ ಸಂಸ್ಥೆ ಈಗಾಗಲೇ ಮಾಡಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಈಗಷ್ಟೇ ಪ್ರಧಾನಿಗಳು ಕೂಡ ಕಾರ್ಯಕ್ರಮ ನಡೆಯುವಂತ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಸಂಸ್ಥೆಯ ಮುಖ್ಯಸ್ಥರಿಂದ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನ ಕೂಡ ನೇರವಾಗಿ ಪ್ರಧಾನಿಗಳು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮದ ವೇದಿಕೆಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಆನಂತರ ಅಧಿಕೃತವಾಗಿ ಸಂಸ್ಥೆಗೆ ಚಾಲನೆಯನ್ನ ನೀಡಲಾಗುತ್ತೆ. ಈಗಾಗಲೇ ಬಟನ್ ನ ಒತ್ತೋದ್ರ ಮೂಲಕ ಅಧಿಕೃತವಾಗಿ ಕಂಪನಿಯನ್ನ ಅಂದ್ರೆ ಸಂಸ್ಥೆಯನ್ನ ಲೋಕಾರ್ಪಣೆಯನ್ನ ಮಾಡಿದ್ದಾರೆ. ಈಗ ಕಾರ್ಯಕ್ರಮದ ವೇದಿಕೆಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಪ್ರೀತಿ. ಸೊ ಮಧುಸೂದನ್, ಒಟ್ಟಾರೆ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಗಳೂರಿನ ಕಾರ್ಯಕ್ರಮಗಳೇನು? ವಿಜಯ್, ಪ್ರಮುಖವಾಗಿ ಹೇಳಬೇಕಾದ್ರೆ ಇವತ್ತು 2:10 ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೊಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಚೆನ್ನೈನತ್ತ ಪ್ರಯಾಣ ಬೆಳೆಸ್ತಾರೆ. ಇನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್, ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ, ಡಿ.ವಿ. ಸದಾನಂದಗೌಡ, ಪಿ.ಸಿ. ಮೋಹನ್, ಜೊತೆಗೆ ಶಾಸಕರಾಗಿರುವಂತಹ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್, ಬೈರತಿ ಬಸವರಾಜು ಸ್ವಾಗತವನ್ನ ಮಾಡಿದ್ದಾರೆ. ಈಗಷ್ಟೇ ಕಾರ್ಯಕ್ರಮದ ವೇದಿಕೆಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಈ ಕಾರ್ಯಕ್ರಮವನ್ನ ಮುಗಿಸಿ ಬೆಂಗಳೂರಿನ ಏನು ಬಿ ಮಾರನೆಹಳ್ಳಿಯಲ್ಲಿ ಇರುವಂತಹ ಕಾರ್ಯಕ್ರಮದ ಸ್ಥಳದಿಂದ ಮತ್ತೆ ಅವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಇಲ್ಲಿಂದ ಸುಮಾರು ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಯಾಣವನ್ನ ಬೆಳೆಸಿ ಅಲ್ಲಿಂದ ವಿಶೇಷ ವಿಮಾನದ ಮೂಲಕ ಚೆನ್ನೈನತ್ತ ಪ್ರಯಾಣವನ್ನ ಬೆಳೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ಸಂಸ್ಥೆಯ ಮುಖ್ಯಸ್ಥರಿಂದ ಒಂದಷ್ಟು ಮಾಹಿತಿಯನ್ನ ಸಂಸ್ಥೆಯ ಬಗ್ಗೆ ಕಲೆ ಹಾಕುವಂತ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವಿಜಯ್. ಓಕೆ, ಅದರ ಜೊತೆಗೆ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭಾಗವಹಿಸುವಿಕೆ ಮತ್ತು 1600 ಕೋಟಿ ರೂಪಾಯಿ ಮೊತ್ತದ ಹೂಡಿಕೆ, ಇದನ್ನ ಹೇಗೆ ನೋಡಬಹುದು? ಇವತ್ತಿನ ಕಾರ್ಯಕ್ರಮದ ಲೋಕಾರ್ಪಣೆ ಮಧುಸೂದನ್ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಇದು? ಖಂಡಿತವಾಗ್ಲೂ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಆತ್ಮನಿರ್ಭರ ಯೋಜನೆಯ ಮುಖಾಂತರ ಏನು ಈ ಒಂದು ಸಂಸ್ಥೆ
ಟಾಟಾ ಸಂಸ್ಥೆ 1600 ಕೋಟಿ ರೂಪಾಯಿಗಳ ಹೂಡಿಕೆಯನ್ನ ಮಾಡಿದೆ. ಇಲ್ಲಿಯ ತನಕ ದೇಶದ ಯಾವುದೇ ಒಂದು ಭಾಗದಲ್ಲೂ ಕೂಡ ವಿಮಾನಕ್ಕೆ ಸಂಬಂಧಪಟ್ಟಂತ ಎಲ್ಲ ಉಪಕರಣಗಳನ್ನ ಕೂಡ ಒಂದೇ ಸೂರಿನ ಅಡಿಯಲ್ಲಿ ತಯಾರು ಮಾಡುವಂತ ಒಂದು ಪ್ರಕ್ರಿಯೆ ಇರಲಿಲ್ಲ. ಇದು ಮೊಟ್ಟ ಮೊದಲ ಸಂಸ್ಥೆ. ಟಾಟಾ ಸಂಸ್ಥೆಯಿಂದ 1600 ಕೋಟಿ ರೂಪಾಯಿಗಳ ಏನು ಹೂಡಿಕೆಯಾಗಿದೆ, ಇದರಲ್ಲಿ ವಿಮಾನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಉಪಕರಣಗಳು, ಬಿಡಿ ಭಾಗಗಳಾಗಿರ್ಬಹುದು, ಪ್ರತಿಯೊಂದು ಕೂಡ ಒಂದೇ ಸೂರಿನ ಅಡಿಯಲ್ಲಿ ತಯಾರು ಮಾಡಲಾಗುತ್ತೆ, ನಿರ್ಮಾಣ ಮಾಡಲಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ವಿಮಾನಕ್ಕೆ ಉಪಕರಣಗಳು ಬೇಕು ಅಂತ ಹೇಳಿದ್ರೆ ನೇರವಾಗಿ ಅದನ್ನ ಇಲ್ಲಿಂದಲೇ ಕೂಡ ತೆಗೆದುಕೊಂಡು ಹೋಗುವಂತ ಪ್ರಕ್ರಿಯೆಗೂ ಕೂಡ ಈ ಒಂದು ಸಂಸ್ಥೆ ಅಡಿಗಲ್ಲನ್ನ ಹಾಕಿದೆ ಅಂತ ಉಲ್ಲೇಖ ಮಾಡಬಹುದು. 43 ಎಕರೆ ಜಾಗದಲ್ಲಿ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಈ ಒಂದು ಸಂಸ್ಥೆ ತಲೆ ಎತ್ತಿರುವಂತದ್ದು ವಿಜಯ್. 1600 ಕೋಟಿ ರೂಪಾಯಿ ಹೂಡಿಕೆಯನ್ನ ಟಾಟಾ ಸಂಸ್ಥೆ ಮಾಡಿದೆ. ಈ ಮೂಲಕ ಒಂದು ಕಡೆ ವಿಮಾನಕ್ಕೆ ಸಂಬಂಧಪಟ್ಟಂತ ಬಿಡಿ ಭಾಗಗಳು, ಉಪಕರಣಗಳ ತಯಾರಿಕೆ, ಅದನ್ನ ಬೇರೆಡೆಗೆ ಕೊಂಡೊಯ್ಯುವಂತ ಒಂದು ಪ್ರಕ್ರಿಯೆ. ಇನ್ನೊಂದು ಕಡೆ ಹೆಣ್ಣು ಮಕ್ಕಳಿಗೆ ಕೂಡ ನೇರವಾಗಿ ವಿಮಾನಯಾನಕ್ಕೆ ಸಂಬಂಧಪಟ್ಟಂತ ತರಬೇತಿಯನ್ನ ನೀಡುವಂತದ್ದು. ಅಂದ್ರೆ ಹೆಣ್ಣು ಮಕ್ಕಳು ಕೂಡ ಸ್ವಾವಲಂಬಿಗಳಾಗಿ ಪೈಲಟ್ಗಳಾಗ್ಬೋದು. ಅಂದ್ರೆ ವಿಮಾನವನ್ನ ಹಾರಾಟ ಮಾಡಿಸ್ಲಿಕ್ಕೆ ಏನೆಲ್ಲ ತರಬೇತಿಗಳನ್ನ ನೀಡಲಾಗುತ್ತೆ, ಆ ಒಂದು ತರಬೇತಿಯನ್ನ ಕೂಡ ಇಲ್ಲಿ ಮಾಡ್ಲಾಗುತ್ತೆ. ಅದಕ್ಕೂ ಕೂಡ ಒಂದು ಕೋರ್ಸ್ ಅನ್ನ, ಅಂದ್ರೆ ವಿಶೇಷವಾದಂತ ತರಗತಿಗಳನ್ನ ಇಲ್ಲಿ ಕೂಡ ಕಂಡಕ್ಟ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಒಂದೇ ಸೂರಿನ ಅಡಿಯಲ್ಲಿ ಎರಡೆರಡು ವಿಶೇಷತೆಗಳನ್ನ ಈ ಒಂದು ಟಾಟಾ ಸಂಸ್ಥೆ ಮಾಡಿದ್ದು. ಬೋಯಿಂಗ್ ಏನು ಇವತ್ತು ಲೋಕಾರ್ಪಣೆಯಾಗಿದೆ, ಇಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ಎರಡು ಪ್ರಕ್ರಿಯೆಗಳು ಕೂಡ ನಡೆಯುವಂತದ್ದು ಇದೆ ವಿಜಯ್. ಥ್ಯಾಂಕ್ ಯು ಮಧುಸೂದನ್. ಸೊ ಇದಿಷ್ಟು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಪಾಲ್ಗೊಂಡಂತಹ ಈ ಕಾರ್ಯಕ್ರಮ ಮತ್ತೆ ಲೋಕಾರ್ಪಣೆಗೊಂಡಿರುವಂತಹ ಈ ಯೋಜನೆಯ ವಿಶೇಷತೆಗಳು. ರಾಜಧಾನಿ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ್ದಾರೆ. ಬೋಯಿಂಗ್ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನಮೋ ಭಾಗಿಯಾಗಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಇರುವಂತಹ ನೂತನವಾಗಿ ನಿರ್ಮಾಣವಾಗಿರುವಂತಹ ಈ ಬೋಯಿಂಗ್ ಸಂಸ್ಥೆಯ ಲೋಕಾರ್ಪಣೆ ಮಾಡೋದಕ್ಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು. ಬೋಯಿಂಗ್ ಸಂಸ್ಥೆ ವಿಮಾನ ತಯಾರಿಕೆ ಮಾಡುವಂತಹ ಸಂಸ್ಥೆ. ಅಮೆರಿಕ ಹೊರತುಪಡಿಸಿದ್ರೆ, ಅಂದ್ರೆ ಅಮೆರಿಕದ ಹೊರಗಿರುವಂತಹ ಸಂಸ್ಥೆಗಳ ಪೈಕಿ ಅತಿ ದೊಡ್ಡದು ಇದೆ ಅಮೆರಿಕದಿಂದ ಹೊರಗಿರೋದ್ರ ಪೈಕಿ ನೋಡೋದಾದ್ರೆ. ಸೊ ಬೋಯಿಂಗ್ ಸಂಸ್ಥೆ ಈ ಉದ್ಘಾಟನೆಯ ಬಳಿಕ ಬೆಂಗಳೂರಿಂದ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿಗೆ, ಚೆನ್ನೈಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. 1600 ಕೋಟಿ ರೂಪಾಯಿಯನ್ನ ಇಲ್ಲಿ ಹೂಡಿಕೆ ಮಾಡಿರುವಂಥದ್ದು ವಿಮಾನಗಳ ತಯಾರಿ ಮತ್ತು ವಿಮಾನಗಳ ಬಿಡಿ ಭಾಗಗಳ ತಯಾರಿ, ಈ ಎಲ್ಲ ವಿಚಾರವಾಗಿಯೂ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಅದಕ್ಕೆ ಅಗತ್ಯ ಇರುವಂತಹ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಒದಗಿಸುವ ನಿಟ್ಟಿನಲ್ಲಿ ಭಟ್ರಮಾರೇನಹಳ್ಳಿ ಬಳಿ 43 ಎಕರೆ ಜಾಗದಲ್ಲಿ ದೊಡ್ಡದಾಗಿ ಇದೊಂದು ಸ್ಥಾಪನೆಯಾಗಿರುವಂಥದ್ದು. ಅಮೆರಿಕದ ಹೊರಗಿರುವಂತಹ ಅತಿ ದೊಡ್ಡ ಬೋಯಿಂಗ್ ಸೆಂಟರ್ ಅನ್ನುವಂಥ ಖ್ಯಾತಿ ಪಡಿತಾ ಇದೆ. 1600 ಕೋಟಿ ಬರೋಬ್ಬರಿ ಇದಕ್ಕಾಗಿ ಹೂಡಿಕೆಯಾಗಿರುವಂಥದ್ದು. ಸೊ ವಾಯುಯಾನದಲ್ಲಿ ಮಹಿಳೆಯರ ಪ್ರವೇಶಕ್ಕೆ ಕೂಡ ಬೆಂಬಲಿಸುವ ಗುರಿಯನ್ನ ಈ ಯೋಜನೆ ಹೊಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.